ನಮಸ್ಕಾರ ಕರ್ನಾಟಕ. 2021ರಲ್ಲಿ ಅಂದಿನ ಲೇಬರ್ ಮಿನಿಸ್ಟರ್ ಆದಂಥ ಶಿವರಾಮ್ ಹೆಬ್ಬಾರ್ ಅವರು BJP ಗೌರ್ಮೆಂಟಲ್ಲಿ ಅವ್ರ ಕಣ್ಣಿಗೆ ಈ 1% ಲೇಬರ್ ಡಿಪಾರ್ಟ್ಮೆಂಟಲ್ಲಿ 1% ಸೆಸ್ಸನ್ನು ಕಲೆಕ್ಟ್ ಮಾಡಿರೋದಂಥ ಅಮೌಂಟು ಸುಮಾರು 20,000 ಕೋಟಿ ಕಲೆಕ್ಟ್ ಆಗಿರೋದು ಅವ್ರಿಗೆ ಗೊತ್ತಾಗುತ್ತೆ. ಅಧಿಕಾರಿಗಳು ಮತ್ತು ಶಿವರಾಮ್ ಹೆಬ್ಬಾರ್ ಅವರ ಸಮಯದಲ್ಲಿ ಆ 20,000 ಕೋಟಿ ಲೇಬರ್ ಕಮಿಷನರ್ ಇದ್ದಂಥ ಕಲೆಕ್ಟ್ ಆದಂಥ 1% ಸೆಸ್ಟರ್ ಏನಿದೆ ಅದನ್ನು ನಾನಾ ರೀತಿಯ ಟೆಂಡರ್ಗಳನ್ನು ಕರೆದು ಅಕ್ರಮವಾಗಿ ಸ್ಕ್ಯಾಮ್ಸ್ ಆಗಿ ಆ ಒಂದು 16,000 ಕೋಟಿ ನುಂಗಾಕತ್ತೆ. 2023ಕ್ಕೆ BJP ಗೌರ್ಮೆಂಟ್ ಎಂಡ್ ಆದರೂ ತದನಂತರ ಬರುವಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇದ್ರ ಬಗ್ಗೆ ತನಿಖೆ ಮಾಡಲ್ಲ. ಅದರಲ್ಲಿ ಸುವರ್ಣ ನ್ಯೂಸಿನ ಅಜಿತ್ ಹನುಮಕ್ಕನವರ ಕುಟುಂಬದ ಧರ್ಮಪತ್ನಿಯವರು ಒಂದು ಕಂಪನಿ ಹೆಸರಲ್ಲಿ 10 ಕೋಟಿ ರೂಪಾಯಿ ತಗೊಂಡು 10 ಕೋಟಿ ರೂಪಾಯಿ ಅಕ್ರಮ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಪ್ರತಿ ಬಾರಿ ಮೋದಿ ಬಗ್ಗೆ ಭಾಷಣಗಳನ್ನು ಬೀಗುವ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಇದ್ರ ಬಗ್ಗೆ ತನಿಖೆ ಯಾಕೆ ಮಾಡಿಸ್ಲಿಲ್ಲ? ತನ್ನ ಲೇಬರ್ ಮಿನಿಸ್ಟ್ರಿನಲ್ಲೇ ಇಷ್ಟು ದೊಡ್ಡ 20,000 ಕೋಟಿ ಹಗರಣ ನಡೆದಿರ್ಬೇಕಾದ್ರೆ ತನಿಖೆ ಮಾಡದೆ ಡೈಲಾಗ್ ನೋಡಿಕೊಂಡು ಪಂಚಿಂಗ್ ಡೈಲಾಗ್ ಹೊಡ್ಕೊಂಡು ಮೋದಿ ವಿರುದ್ಧವಾಗಿ ಆಟ ಆಡ್ತಾ ಇರುವಂಥ ಸಂತೋಷ್ ಲಾಡ್ರವರೇ, ಮಾನ್ಯ ಸಿದ್ದರಾಮಯ್ಯನವರೇ, ಈ ಲೇಬರ್ ಇಲಾಖೆಯಲ್ಲಿ 1% ಸೆಸ್ 20,000 ಕೋಟಿ ಅಕ್ರಮ ಟೆಂಡರ್ಗಳನ್ನ ಕರೆದು ನುಂಗಾಕಿದ್ದಾರೆ. ಅದರಲ್ಲಿ ಅಜಿತ್ ಹನುಮಕ್ಕನವರ ಪತ್ನಿಯ 10 ಕೋಟಿ ಕಂಪನಿ ಒಡೆತನದ ಪಾರ್ಟ್ನರ್ಶಿಪ್ ಕಂಪನಿ ಒಡೆತನದ ಅಲ್ಲೂ ಸಹ 10 ಕೋಟಿ ಅಕ್ರಮ ಆಗಿದೆ ಅಂತ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ SITಯನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡುತ್ತಾ BJP ಪ್ಲಸ್ ಕಾಂಗ್ರೆಸ್ ಎರಡೂ ಮಿನಿಸ್ಟ್ರಿನಲ್ಲೂ ನಡೆದಂಥ ಈ ಅಕ್ರಮವನ್ನು ತನಿಖೆ ಆಗುತ್ತಾ? ನ್ಯಾಯಯುತವಾಗಿ ಲೇಬರ್ಗಳಿಗೆ ಸೇರಬೇಕಾದಂಥ 1% ಹಣ ನುಂಗಾಕಿತ್ತು ಎಷ್ಟು ಸರಿ? BJP ಮಾಡಿದ್ರು ಅದನ್ನು ಕಾಂಗ್ರೆಸ್ ನೋಡಿಕೊಂಡು ನಡೆಯೋದು ಎಷ್ಟು ಸರಿ? ಮಿಸ್ಟರ್ ಸಂತೋಷ್ ಲಾಡ್, SIT ತನಿಖೆ ಮಾಡಿಸ್ತೀರಾ? ವಿಚ್ ಇನ್ಕ್ಲೂಡ್ಸ್ ಅಜಿತ್ ಹನುಮಕ್ಕನವರ ಪತ್ನಿ ಇರುವಂಥ ಕಂಪನಿ ರೈಟ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ಅದರ ತನಿಖೆನೂ ಆಗುತ್ತಾ ಅಥವಾ ಎಲ್ಲ ಸೇರ್ಕೊಂಡು ಮುಚ್ಚಾಕ್ತೀರಾ ಅಂತ ಈ ಮೂಲಕ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.